ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು. ತುಂಬಾನೇ ಹೆಲ್ದಿ, ಮಕ್ಕಳಿಗೆ ಡೈಲಿ ಒಂದೊಂದು ಕೊಡ್ತಾ ಇದ್ರೆ ತುಂಬಾನೇ ಹೆಲ್ದಿ ಆಗಿರುತ್ತಾರೆ. ಮಕ್ಕಳು ಕೂಡ ತುಂಬಾ ಸ್ಟ್ರೆಂತ್ ಆಗಿರ್ತಾರೆ. ಮತ್ತೆ ದೊಡ್ಡವರಾದಾಗ ಮೆಚೂರ್ಡ್ ಆದಾಗ ಕೂಡ ಇದನ್ನ ಮಾಡಿ ಕೊಟ್ರೆ ತುಂಬಾನೇ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಬಾಣಂತಿಯರ್ಗೂ ಕೂಡ ಇದನ್ನ ಮಾಡ್ಕೊಡ್ತಾರೆ. ಇದನ್ನ ನನ್ನ ಫ್ರೆಂಡ್ ನನಗೆ ಕಳ್ಸಿಕೊಟ್ಟ ಇದ್ಲು. ಅದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಿದೀನಿ ಇವತ್ತು. ಇದಕ್ಕೆ ನಾನ್ ತಗೊಂಡಿರೋಂಥದ್ದು ಕಾಜು, ಬಾದಾಮ್, ಗಸಗಸೆ, ಪಿಸ್ತಾ, ಎಳ್ಳು ಇದನ್ನೆಲ್ಲ ಹಾಕೊಬೇಕು. ಕೊಬ್ಬರಿ, ತುಪ್ಪ, ಮತ್ತೆ ಸೀಡ್ಸ್ ಗಳು ಬರುತ್ತಲ್ಲ, ವಾಟರ್ ಮೆಲನ್ ಸೀಡ್ಸ್ ಅದೆಲ್ಲ, ಅದು ಮತ್ತೆ ಇದು ಅಗಸೆ ಬೀಜ, ತುಪ್ಪ, ಇದು ಏನಂದ್ರೆ ಖರ್ಜೂರ, ಒಣ ಖರ್ಜೂರನ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು. ಯಾಕಂದ್ರೆ ನನ್ ಮಕ್ಳಿಗೆ ಅದು ಸಾಫ್ಟ್ ಆಗಿರುತ್ತಲ್ಲ ಖರ್ಜೂರ, ಅದನ್ನ ಹಾಕಿದ್ರೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಇದನ್ನ ಹಾಕೊಂಡಿದೀನಿ. ನೀವು ಅದನ್ನೇ ಬೇಕಾದ್ರೆ ಹಾಕೊಬಹುದು, ಸಾಫ್ಟ್ ಆಗಿರೋ ಖರ್ಜೂರನ. ಮತ್ತೆ ಬೆಲ್ಲ, ತುಪ್ಪ. ಮತ್ತೆ ಇದಕ್ ನಾನು ಮೇನ್ ಯೂಸ್ ಮಾಡ್ತಿರೋದು ಗೋಧಿ ಹಿಟ್ಟು ಕೂಡ ತಗೊಂಡಿದೀನಿ. ಅದನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ನೋಡಿ ಹೇಗ್ ಮಾಡ್ತೀನಿ ಅಂತ. ಇವಾಗ ಒಂದ್ ಬಾಣ್ಲಿಗೆ ಬೆಲ್ಲ ತಗೊಂಡಿದೀನಿ ಅಲ್ವಾ, ಅದನ್ನ ನೀರ್ ಹಾಕ್ಬಿಟ್ಟು ಕರಗಿಸ್ಕೊಳ್ಳೋಣ. ಇದೇನ್ ಪಾಕ ಬರೋಷ್ಟು ಏನು ಕುದಿಯೋದ್ ಬೇಡ. ಸ್ವಲ್ಪ ಹಾಗೇನೆ ಸ್ವಲ್ಪನೇ ನೀರೆಲ್ಲ ಕರಗ್ಬಿಟ್ಟು ಒಂದ್ 2 ನಿಮಿಷ ಕುದಿದ್ರೆ ಸಾಕು. ಇನ್ನೊಂದ್ ಬಾಣ್ಲಿಗೆ ನಾನು ಇವಾಗ ತುಪ್ಪನ ಹಾಕೊಂತ ಇದ್ದೀನಿ. ತುಪ್ಪನೇ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ. ತುಪ್ಪ ಎಷ್ಟು ಆಗುತ್ತೆ ಅಷ್ಟು ಯೂಸ್ ಮಾಡ್ಕೊಬೇಕು. ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ತುಪ್ಪ ಬಿಸಿ ಆದ್ಮೇಲೆ ಕಾಜು ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಗೋಡಂಬಿ, ಬಾದಾಮಿ ಮತ್ತೆ ಪಿಸ್ತಾ ಮೂರನ್ನು ಕೂಡ ಹೀಗೆ ಹಾಕೊಂಡು ಫ್ರೈ ಮಾಡ್ಕೊಂತಿದೀನಿ. ತುಂಬಾ ರೋಸ್ಟ್ ಆಗೋದ್ ಬೇಡ ಇದು. ಸ್ವಲ್ಪ ಒಂದ್ 5-10 ನಿಮಿಷ ಬೆಚ್ಚಗೆ ಅದರಲ್ಲಿ ತುಪ್ಪದಲ್ಲಿ ಫ್ರೈ ಆಗಿ ಘಮ ಘಮ ಅಂತ ಸ್ಮೆಲ್ ಬಂದ್ರೆ ಸಾಕು. ಇದೇ ಮೆಥಡ್ ಅಲ್ಲಿ ನಾನು ಎಲ್ಲ ಕೂಡ ತಗೊಂಡಿದೀನಿ ಅಲ್ವಾ, ಏನೇನೆಲ್ಲ ಸೀಡ್ಸ್ ಗಳು ಮತ್ತೆ ಡ್ರೈ ಫ್ರೂಟ್ಸ್ ಗಳು ಎಲ್ಲ ತಗೊಂಡಿದೀನಿ. ಅದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ತುಂಬಾ ಮೆಥಡ್ ಅಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತಾರೆ. ನಾನ್ ಯಾವ ತರ ಮಾಡ್ತೀನಿ ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಗೋಂದ್ ಹಾಕಿ ಕೂಡ ಮಾಡ್ತಾರೆ. ನಮ್ಮ ಮನೇಲಿ ಗೋಂದ್ ಹಾಕಿದ್ರೆ ಸ್ವಲ್ಪ ಬಾಯಿಗೆಲ್ಲ ಅಂಟ್ ಸಿಗುತ್ತೆ ಅಂತ ಇಷ್ಟ ಆಗಲ್ಲ. ನಾನು ಗೋಂದ್ ಏನು ಯೂಸ್ ಮಾಡಿಲ್ಲ ಇದರಲ್ಲಿ. ಮತ್ತೆ ಖರ್ಜೂರ ಯೂಸ್ ಮಾಡಿದೀನಿ. ಖರ್ಜೂರ ಯಾವ್ದು ಯೂಸ್ ಮಾಡಿದೀನಿ ಅಂತಂದ್ರೆ ಒಣ ಖರ್ಜೂರ ಯೂಸ್ ಮಾಡಿದೀನಿ. ಸಾಫ್ಟ್ ಆಗಿರೋದು ಯೂಸ್ ಮಾಡಿಲ್ಲ. ಒಂದು ಸರಿ ಈ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ಬರುತ್ತೆ. ಅದಾದ್ಮೇಲೆ ಬೇಕಾದ್ರೆ ಮತ್ತೆ ಮಾಡ್ಕೊಬಹುದು. ಪ್ರತಿಯೊಂದನು ಹೀಗೆ ನಾನು ಇವಾಗ ತುಪ್ಪ ಹಾಕೊಂಡಿಲ್ಲ. ಸೀಡ್ಸ್ನೆಲ್ಲ ಹಾಗೆ ಡ್ರೈ ಫ್ರೈ ಮಾಡ್ಕೊಂತ ಇದ್ದೀನಿ. ಖರ್ಜೂರಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿನೇ ತುಪ್ಪ ಹಿಡಿಯುತ್ತೆ. ಅದಕ್ಕೊಂದ್ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕೊಂಡು ನಾವು ಫ್ರೈ ಮಾಡ್ಕೊಬೇಕು. ಇದೇ ತರ ಎಲ್ಲಾನು ಕೂಡ ಫ್ರೈ ಮಾಡ್ಕೊಂಡು ಒಂದ್ ಸೈಡಿಗೆ ಎತ್ತಿಟ್ಕೊಂತ ಇದ್ದೀನಿ.
ಇದ್ದೀನಿ ಅಲ್ವಾ, ಅದನ್ನ ಕೂಡ ಫ್ರೈ ಮಾಡ್ಕೊಂಡು ಮಿಕ್ಸಿಲಿ ಪುಡಿ ಮಾಡ್ಕೊಬಹುದು. ಅದನ್ನೆಲ್ಲ ಇವಾಗ ನಾನು ಇದಕ್ಕೆ ಹಾಕೊಂಡು ಒಂದು ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇವಾಗ ನಾನು ತಗೊಂಡಿರೋದು ಗೋಧಿ ಹಿಟ್ಟು, 2 ಬೌಲ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದನ್ನ ಜಾಸ್ತಿ ತುಪ್ಪ ಹಾಕೊಂಡು ಚೆನ್ನಾಗಿ ಘಮ ಅನ್ನೋವರೆಗೆ, ಒಂದ್ ಸ್ವಲ್ಪ ಕಲರ್ ಚೇಂಜ್ ಅವರೆಗೆ ಫ್ರೈ ಮಾಡ್ಕೊಬೇಕು ನೀಟಾಗಿ. ಸ್ವಲ್ಪ ಜಾಸ್ತಿನೇ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನಮ್ಮನೇಲಿ ಈ ತರ ಮಾಡಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ತಗೊಂಡಿದ್ದೀನಿ. 1 ಬೌಲ್ ಆದ್ರೂ ನೀವು ಹಾಕೊಂಡು ಮಾಡ್ಕೊಬಹುದು. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಮತ್ತೆ ಸ್ಟ್ರೆಂತ್ ಕೂಡ ಕೊಡುತ್ತೆ ಮಕ್ಳಿಗೆ. ಖಾಲಿ ಆದಂಗೆ ಮಕ್ಳಿಗೆ ಮಾಡ್ಕೊಟ್ರೆ ತಿಂತಾರೆ. ಬಾಕ್ಸಿಗೆ ಕೂಡ ಹಾಕೊಡ್ಬೋದು, ಸ್ನಾಕ್ಸ್ ಬಾಕ್ಸಿಗೆಲ್ಲ ಹೆಲ್ದಿ ಆಗಿರುತ್ತೆ. ಗೋಧಿ ಹಿಟ್ಟು ತುಂಬಾನೇ ಚೆನ್ನಾಗಿ ಹುರಿಬೇಕು. ನಿಧಾನಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಅದು ಘಮ ಅಂತ ಇರ್ಬೇಕು. ಮತ್ತೆ ಬೇಕಾದ್ರೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ನೀವು ಅದನ್ನ ಹುರ್ಕೊಬೇಕು. ರೆಡ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಬೇಕು. ಹುರ್ಕೊಂಡಿದ್ದೆಲ್ಲ ಆದ್ಮೇಲೆ ನಾನು ಎಲ್ಲ ಒಂದು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದ್ರೊಳಗಡೆನೆ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ನಾನು ಜಾಯಿಕಾಯಿ, ಏಲಕ್ಕಿ, ಮತ್ತೆ ಶುಂಠಿ ಬರುತ್ತಲ್ಲ, ಒಣ ಶುಂಠಿ, ಅದು ಮತ್ತೆ ಬಜೆ ಎಲ್ಲ ಹಾಕಿದೀನಿ ಪೌಡರ್ ಮಾಡಿ. ಅದನ್ನ ಇವಾಗ ನಾನು ಸೇರಿಸ್ಕೊಂತ ಇದ್ದೀನಿ. ಮಿಕ್ಸಿ ಅದು ಘಮ ಅಂತಾನು ಇರುತ್ತೆ, ಶಕ್ತಿ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದೀನಿ. ಬಾಣಿಂತರ್ಗಂತೂ ಈ ತರ ಮಾಡಿ ಕೊಟ್ಬಿಟ್ರೆ ಡೈಲಿ ಒಂದೊಂದು ಕೊಟ್ರೆ ಸಾಕು. ಇವಾಗ ಬೆಲ್ಲನ ನಾನು ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನ ಹಾಕೊಂಡು ಸ್ವಲ್ಪನೇ ಉಂಡೆಗಳಾಗಿ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಲಡ್ಡುನ ರೆಡಿ ಮಾಡ್ಕೊಂತ ಇದ್ದೀನಿ. ಸ್ವಲ್ಪನೇ ಹಾಕೊಂಡು ನಾವು ಉಂಡೆಗಳು ಮಾಡ್ಕೊಳ್ಳೋಣ. ತುಂಬಾ ತೆಳ್ಳಗ್ ಕಲ್ಸ್ಕೊಳ್ಳೋದ್ ಬೇಡ. ಸ್ವಲ್ಪನೇ ಹಾಕೊಂಡು ಉಂಡೆ ಎಷ್ಟು ಆಗ್ಬೇಕು ಈ ತರ ನೋಡಿ, ಈ ತರ ಕಟ್ಟಿದ್ರೆ ಇಷ್ಟು ಪ್ರಮಾಣದಲ್ಲಿ ಹಾಕೊಂಡ್ರೆ ಸಾಕು. ಈ ತರ ನಾವು ಉಂಡೆಗಳನ್ನ ರೌಂಡ್ಗೆ ಕಟ್ಕೊಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಅದನ್ನ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಅದನ್ನ ಸ್ಲೈಸಸ್ ಮಾತ್ರ ಮಾಡಿ ಇಟ್ಕೊಬಹುದು ಮಕ್ಳಿಗೆ. ತುಂಬಾನೇ ಚೆನ್ನಾಗಿ ಬಂದಿತ್ತು, ಮಕ್ಳು ಕೂಡ ತುಂಬಾನೇ ಇಷ್ಟಪಟ್ರು, ನಮ್ಮ ಮನೆಯವ್ರಿಗೆ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸರಿ ಮಾಡಿ ನೋಡಿ. ನೋಡಿದ್ರಿ ಅಲ್ವಾ ಲಡ್ಡುನ ಹೇಗ್ ಮಾಡಿದೀನಿ ಅಂತ. ಅದನ್ನ ನೀವು ಕೂಡ ಮಾಡಿ ಟ್ರೈ ಮಾಡಿ, ಹೇಗಿದೆ ನನ್ನ ತಿಳಿಸಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.